ಲಂಚಕೋರರಿಗೆ ಶಾಕ್ ಕೊಟ್ಟ ಲುಂಗಿ ಬಾಯ್ಸ್. ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್. ಒಂದು ಕಾಲದಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ ಇಡೀ ರಾಜ್ಯಕ್ಕೆ ಮಾದರಿಯಾಗಿತ್ತು. ದಕ್ಷ ಆಡಳಿತದಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿತ್ತು. ಆದರೆ ಇವತ್ತು ಅದೇ ಹೊನ್ನಾವರ ಪಟ್ಟಣ ಪಂಚಾಯತ್ ಲಂಚಕೋರರ ಸಾಮ್ರಾಜ್ಯದಿಂದಾಗಿ ರಾಜ್ಯದಲ್ಲಿ ತಲೆ ತಗ್ಗಿಸುವಂತಾಗಿದೆ. ಸದ್ಯ ಹೊನ್ನಾವರ ಪಟ್ಟಣ ಪಂಚಾಯತ್ ಭ್ರಷ್ಟರ ಕೋಪಕ್ಕೆ ಸಿಲುಕಿ ನಲಗುತ್ತಿರುವುದೇಕೆ ಅನ್ನೋ ಕಂಪ್ಲೀಟ್ ಕಹಾನಿ ತೋರಿಸ್ತೀವಿ. ಅದಕ್ಕೂ ಮುನ್ನ ಹೊನ್ನಾವರ ಪಟ್ಟಣ ಪಂಚಾಯತ್ನ ಸುವರ್ಣ ಯುಗ ಹೇಗಿತ್ತು, ಹೊನ್ನಾವರ ಪಟ್ಟಣ ಪಂಚಾಯತ್ ಹೊನ್ನಾವರದ ಜನರ ಜೀವ ಉಳಿಸಿದ ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅವತ್ತಿಗೆ ಹೊನ್ನಾವರ ಪಟ್ಟಣ ಉತ್ತರ ಕನ್ನಡ ಜಿಲ್ಲೆಗೆ ಜಿಲ್ಲಾ ಕೇಂದ್ರವಾಗಿತ್ತು. ಹೊನ್ನಾವರದಲ್ಲೇ ಬ್ರಿಟಿಷರು ಇಡೀ ಜಿಲ್ಲೆಯನ್ನು ನಿಯಂತ್ರಿಸಲು ಕೇಂದ್ರವನ್ನಾಗಿಸಿಕೊಂಡಿದ್ರು. ಅವತ್ತಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಬಂದದ್ದು ಟಪ್ಪರ್. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಕ್ಕಿ ಕೊರತೆ ಇತ್ತು. ಆವತ್ತು ಹೊನ್ನಾವರ ಜನರಿಗೆ ಊಟಕ್ಕೂ ಅಕ್ಕಿ ಇರಲಿಲ್ಲ. ಆಗ ಟಪ್ಪರ್ ಸಾಹೇಬರು ಮಯನ್ಮಾರ್ನಿಂದ ರಂಗೂನ್ ಅಕ್ಕಿ ತರಿಸಿ ಇಡೀ ಹೊನ್ನಾವರ ತಾಲೂಕಿನ ಜನರಿಗೆ ಹಂಚಿ ಹಸಿವಿನಿಂದ ಬಳಲುತ್ತಿದ್ದ ಜನರ ಜೀವ ಉಳಿಸುತ್ತಾರೆ. ಟಪ್ಪರ್ ಸಾಹೇಬರ ಈ ದಾನ ಮನೋಭಾವ ಬ್ರಿಟಿಷರಿಗೆ ಇಷ್ಟವಾಗೋದಿಲ್ಲ. ನೀವ್ಯಾಕೆ ಅಕ್ಕಿ ತರಿಸಿಕೊಡಬೇಕಿತ್ತು, ಹಸಿವಿನಿಂದಲೇ ಸಾಯಬೇಕಿತ್ತು ಅಂತ ಗರಂ ಆಗ್ತಾರೆ. ಹೀಗಾಗಿ ಇಂಗ್ಲೆಂಡ್ಗೆ ವಾಪಸ್ ಬರುವಂತೆ ಕಲೆಕ್ಟರ್ ಟಪ್ಪರ್ಗೆ ನೋಟಿಸ್ ನೀಡ್ತಾರೆ. ಆಗ ಟಪ್ಪರ್ ಸಾಹೇಬರು ಹೊನ್ನಾವರ ಬಂದರ್ನಿಂದ ಇಂಗ್ಲೆಂಡ್ಗೆ ತೆರಳಲು ಬೋಟ್ ಹತ್ತುವಾಗ ಇಡೀ ಹೊನ್ನಾವರದ ಜನತೆ ಬೋಟ್ ಬಳಿ ಹೋಗಿ ಭಾವುಕರಾಗಿ ಬೀಳ್ಕೊಡ್ತಾರೆ. ಟಪ್ಪರ್ ಸಾಹೇಬರಿಗೆ ಹೊನ್ನಾವರದ ಜನತೆಯ ಮೇಲಿನ ಪ್ರೀತಿಯ ನೆನಪಿಗಾಗಿ ಹೊನ್ನಾವರದ ನೆನಪಿಗಾಗಿ ಟಪ್ಪರ್ ಹಾಲ್ ಕಟ್ಟಿಸಿಕೊಡ್ತಾರೆ. ಈಗಲೂ ಆ ಟಪ್ಪರ್ ಹಾಲ್ ಪಟ್ಟಣ ಪಂಚಾಯಿತಿಯಲ್ಲಿದೆ. ಇಲ್ಲೇ ಸಭೆ ಸಮಾರಂಭಗಳನ್ನು ನಡೆಸಲಾಗುತ್ತೆ. ಇಂಥ ಮುನ್ಸಿಪಾಲಿಟಿಯನ್ನು ಸ್ವಾತಂತ್ರ್ಯ ನಂತರ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದ್ದು ಡಾಕ್ಟರ್ ವಿ.ಕೆ. ಬಳ್ಕೂರು. ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರದ ಪ್ರಶಸ್ತಿ ಸಿಗುವಂತೆ ಮಾಡ್ತಾರೆ. ಇಡೀ ರಾಜ್ಯವೇ ಹೊನ್ನಾವರ ಪಟ್ಟಣ ಪಂಚಾಯಿತಿಯನ್ನು ಬೆರಗುಗಣ್ಣಿನಿಂದ ನೋಡುವಂತೆ ಮಾಡ್ತಾರೆ. ಇದ್ರೆ ಹೀಗಿರಬೇಕು ಪಟ್ಟಣ ಪಂಚಾಯತ್ ಅನ್ನೋ ಹಾಗೆ ನಿರೂಪಿಸಿ ತೋರಿಸ್ತಾರೆ. ಆವತ್ತಿಗೆ ಹೊನ್ನಾವರ ತಾಲೂಕು ಆಸ್ಪತ್ರೆಯನ್ನು ಇದೇ ಪಟ್ಟಣ ಪಂಚಾಯತ್ ನಡೆಸುತ್ತಿತ್ತು. ಅಷ್ಟರ ಮಟ್ಟಿಗೆ ಈ ಪಟ್ಟಣ ಪಂಚಾಯತ್ ಸಮೃದ್ಧವಾಗಿತ್ತು. ದಕ್ಷ ಆಡಳಿತ ಮತ್ತು ಜನೋಪಯೋಗಿ ಕಾರ್ಯಗಳಿಂದಲೇ ಇವತ್ತಿಗೂ ಡಾಕ್ಟರ್ ವಿ.ಕೆ. ಬಳ್ಕೂರ್ ಅವರ ಹೆಸರು ಹೊನ್ನಾವರದಲ್ಲಿ ಚಿರಸ್ಥಾಯಿಯಾಗಿದೆ. ಹೀಗೆ ಹೊನ್ನಾವರ ಜನರ ಜೀವ ಉಳಿಸಿದ ಅತ್ಯುತ್ತಮ ಆಡಳಿತದಿಂದ ರಾಜ್ಯ ಪ್ರಶಸ್ತಿ ಪಡೆದ ಹೊನ್ನಾವರ ಪಟ್ಟಣ ಪಂಚಾಯತ್ ಇವತ್ತು ಭ್ರಷ್ಟರ ಕೂಪವಾಗಿದೆ. ಲಂಚಕೋರರು, ಭ್ರಷ್ಟರು, ಡಗಲ್ಬಾಜಿಗಳು ಹೊನ್ನಾವರ ಪಟ್ಟಣ ಪಂಚಾಯಿತಿಯಲ್ಲಿ ಸೇರಿಕೊಂಡ್ರು. ನೋಡುತ್ತಿದ್ದಂತೆ ದಕ್ಷ ಆಡಳಿತ ಕೇಂದ್ರವನ್ನು ವಸೂಲಿ ಡೀಲಿಂಗ್ ಅಂತ ಕುಲಗೆಡಿಸಿಬಿಟ್ರು. ನೋಡಿದ್ರಲ್ಲ ಹೇಗಿದ್ದ ಹೊನ್ನಾವರ ಪಟ್ಟಣ ಪಂಚಾಯತ್ ಹೇಗಾಯಿತು ಅಂತ. ಈಗ ಅಸಲಿ ಸ್ಟೋರಿ ನೋಡೋಣ. ಲಂಚಕೋರರಿಗೆ ನಿತ್ಯ ಹರಿದ್ವರ್ಣದಂತಾಗಿದ್ದ ಹೊನ್ನಾವರ ಪಟ್ಟಣ ಪಂಚಾಯತ್ನಲ್ಲಿ ಕೊನೆಗೂ ಭ್ರಷ್ಟಾಸುರರ ಬಲಿಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಲುಂಗಿ ಬಾಯ್ಸ್ ಅವತಾರವೆತ್ತಿ ಇಬ್ಬರು ಲಂಚಕೋರರನ್ನ ಹೆಡೆಮುರಿ ಕಟ್ಟಿದ್ದಾರೆ.
ಹೌದು, ಬುಧವಾರ ಬೆಳಗ್ಗೆ ಹೊನ್ನಾವರ ಪಟ್ಟಣ ಪಂಚಾಯತ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿದ್ರು. ಹಾಗಂತ ಸೂಟು ಬೂಟು ಹಾಕಿಕೊಂಡು ದಾಳಿ ಮಾಡಲಿಲ್ಲ. ಮುಳ್ಳನ್ನು ಮುಳ್ಳಿಂದಲೇ ತೆಗೆಯೋ ಕಲೆಯನ್ನು ರೂಢಿಸಿಕೊಂಡಿರುವ ಲೋಕಾಯುಕ್ತ ಅಧಿಕಾರಿಗಳು ಲುಂಗಿ ಬಾಯ್ಸ್ ಗೆಟಪ್ನಲ್ಲಿ ಪಟ್ಟಣ ಪಂಚಾಯತ್ಗೆ ಎಂಟ್ರಿ ಕೊಟ್ಟಿದ್ರು. ಖಚಿತ ಮಾಹಿತಿ ಮೇರೆಗೆ ಬಂದಿದ್ದ ಲುಂಗಿ ಬಾಯ್ಸ್ ಮಿಕಗಳು ಸಿಕ್ಕಿ ಬೀಳುವವರೆಗೂ ಲುಂಗಿಯಲ್ಲೇ ಪಟ್ಟಣ ಪಂಚಾಯತ್ನಲ್ಲಿ ಕೂತ್ಕೊಂಡಿದ್ದಾರೆ. ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಕವಳ ಹಾಕುತ್ತಾ ಹದ್ದಿನ ಕಣ್ಣಿನಿಂದ ನೋಡ್ತಿದ್ರು. ಆಗಲೇ ನೋಡಿ 60,000 ಹಣ ಅಡ್ವಾನ್ಸ್ ಕೊಡಬೇಕಾದ್ರೆ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಪಂಚಾಯತ್ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ನಾಯಕ್ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯ ವಿಜಯ್ ಕಾಮತ್ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಸ್ಥಳೀಯ ಚಂದ್ರಹಾಸ್ ಬಾಂದೇಕರ್ ಎನ್ನುವವರಿಗೆ ಸೇರಿದ್ದ ಆಸ್ತಿಯನ್ನು ಈಸ್ವತ್ತು ಮಾಡಿಸಲು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ 2,50,000 ರೂಪಾಯಿ ಬೇಡಿಕೆ ಇಟ್ಟಿದ್ದರು. ಮಧ್ಯವರ್ತಿಯಾಗಿ ಪಟ್ಟಣ ಪಂಚಾಯತ್ ಸದಸ್ಯ ವಿಜಯ್ ಕಾಮತ್ ಕಾರ್ಯನಿರ್ವಹಿಸಿದ್ದ. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಬೇಡಿಕೆಯಂತೆ 2,50,000 ರೂಪಾಯಿಗಳಲ್ಲಿ ಮುಂಗಡವಾಗಿ 60,000 ರೂಪಾಯಿಗಳನ್ನು ಚಂದ್ರಹಾಸ್ ಮಧ್ಯವರ್ತಿ ಪಟ್ಟಣ ಪಂಚಾಯತ್ ಸದಸ್ಯ ವಿಜಯ್ ಕಾಮತ್ ಮೂಲಕ ಇಂದು ಹಸ್ತಾಂತರ ಮಾಡುತ್ತಿದ್ದರು. ಈ ಸಮಯದಲ್ಲೇ ದಾಳಿ ನಡೆಸಿದ ಲುಂಗಿ ಬಾಯ್ಸ್ ಹಣದ ಸಹಿತ ಆರೋಪಿಗಳನ್ನು ವಶಕ್ಕೆ ಪಡೆದು ಹೆಡೆಮುರಿ ಕಟ್ಟಿದ್ದಾರೆ. ಉತ್ತರ ಕನ್ನಡ ನಮ್ಮ ಸ್ಟೇಷನಲ್ಲಿ ಲೋಕಾಯುಕ್ತ ಸ್ಟೇಷನಲ್ಲಿ ಒಂದು ಟ್ರೈನ್ ರಿಜಿಸ್ಟರ್ ಆಗಿದೆ. ಟ್ರೈನ್ ನಂಬರ್ 3/2024 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 7A ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ. ಕಂಪ್ಲೇಂಟ್ ಚಂದ್ರಹಾಸ್ ಚಂದ್ರಹಾಸ್ ಬಾಂದೇಕರ್ ಅವರ ಈ ಸ್ವತ್ತಿಗಾಗಿ 2.5 ಲಕ್ಷ ಲಂಚ ಕೇಳಿದ್ದಾರೆ ಅಂತೇಳಿ. ಅದರಂತೆ ನಾವು ಅದನ್ನು ಪರಿಶೀಲನೆ ಮಾಡಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಇವತ್ತು ನಾವು ರೆಡ್ ಹ್ಯಾಂಡ್ ಆಗಿ ಅಂದರೆ ಅವ್ರ ಜೊತೆ ಇನ್ನೊಬ್ಬರು ಮೀಡಿಯೇಟರ್ ಆಗಿ ಇಲ್ಲಿ ವಾರ್ಡ್ ಮೆಂಬರ್ 10ನೇ ವಾರ್ಡ್ ಮೆಂಬರ್ ವಿಜಯ್ ವೆಂಕಟೇಶ್ ಕಾಮತ್ ಅಂತೇಳಿ ಅವರು ಕೂಡ ಒಂದು ಕೋಎಕ್ಯೂಸ್ಟು A2 ಇದ್ದಾರೆ. ಸೊ ಅವ್ರ ಹತ್ರ ಮೀಡಿಯೇಷನ್ ಮಾಡಿ ಇವತ್ತು 60,000 ರೂಪಾಯಿ ತಗೊಳ್ಳುವಾಗ ನಾವು ಅವನು ಟ್ರ್ಯಾಕ್ ಮಾಡಿದ್ದೇವೆ. ಅದರ ಕೊಟ್ಟು ಇದು ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ. ಡಾಕ್ಯುಮೆಂಟ್ ಸೀಸ್ ಮಾಡಿ ಒಂದೇ ಥರ ಇದು ಕಂಪ್ಲೇಂಟ್ ಇತ್ತು ಅಥವಾ ಹಿಂದೆ ಬೇರೆ ಕಂಪ್ಲೇಂಟ್ ಬಂದು ನಮ್ಮಲ್ಲಿ ಮಾಡಿಲ್ಲ.
ಆಗಿದೆ ಜನರಲ್ ಆಗಿ ಹೇಳ್ತಾರೆ. ಹಾಗೆ ನಮ್ದು ಏನೋ ಅಂದ್ರೆ ಇವು ನಿಮ್ಮಲ್ಲಿ ಹೇಳೋದು ಕಂಪ್ಲೇಂಟ್ ಬರಬೇಕು. ಯಾವಾಗ ಐತಿ ಸರ್ ಎಫ್ಐಆರ್ ನಿನ್ನೆ ಹೌದು ಮೊನ್ನೆ ಸಂದೇಶ ಕೊಟ್ಟರು. ಸಂದೇಶ ಅದೇ ಅಂದ್ರೆ ಇಂಥ ಎಲ್ಲ ಕಡೆನೂ ಹೇಳ್ತಾರೆ ಈ ತರ ಯಾರು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ. ಆದ್ರೆ ಮುಂದೆ ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಲೋಕಾಯುಕ್ತ ಕಂಪ್ಲೇಂಟ್ಗೆ ಯಾರು ಹೆದರ್ಬೇಕಾಗಿಲ್ಲ. ನಾವು 100% ಅದು ನಾನು ಎಕ್ಸ್ಪೀರಿಯನ್ಸ್ ಕೊಡ್ತೇನೆ. ಅದು ಕಂಪ್ಲೇಂಟ್ ಕರೆಕ್ಟ್ ಆಗಿದ್ದರೆ ನಾವು 100% ಎಫ್ಐಆರ್ ಮಾಡ್ತೇವೆ, ಆ್ಯಕ್ಷನ್ ಕೂಡ ತಗೊಂಡಿದ್ದೇವೆ. ಆದರೆ ಏನು ಲೋಕಾಯುಕ್ತದಲ್ಲಿ ಸುಳ್ಳು ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಾಗ ಅಂದರೆ ಕಂಪ್ಲೇಂಟ್ ಕೊಡುವಾಗ ಭ್ರಷ್ಟಾಚಾರಕ್ಕೆ ಅವರೇನಾದರೂ ಡಿಮಾಂಡ್ ಮಾಡಿದರೆ ಅದಕ್ಕೆ ಅವರು ಒಂದು ಪೂರಕವಾದ ಸಾಕ್ಷ್ಯ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ವೈಯಕ್ತಿಕವಾಗಿ ದ್ವೇಷದಿಂದ ಏನಾದರೂ ದೇಶದಿಂದ ಸುಳ್ಳು ಕಂಪ್ಲೇಂಟ್ ಕೊಡ್ತಾರೆ. ಸರ್ ಇದು ಏನೇನಾಯ್ತು ಅರೆಸ್ಟ್ ಅಂದ್ರೆ ಹೌದು ಅರೆಸ್ಟ್ ಆಗಿದ್ದಾರೆ. ನಾವು ಕೋರ್ಟಿಗೆ ಕಾರವಾರ ಸೆಷನ್ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೇವೆ. ಇಬ್ರು ಕೂಡ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಮತ್ತೆ ಅವರು ಕೌನ್ಸಿಲರ್ ಇದ್ದಾರೆ ವಿಜಯ್ ವೆಂಕಟೇಶ್ ಇಬ್ಬರನ್ನು ಕೂಡ ಸರ್ ಇಲ್ಲಿ ಸಿಬ್ಬಂದಿಗಳ ಮೇಲೆ ಏನಾದರೂ ದೂರು ಬಂದಿತ್ತು ಜನರಿಗೆ? ಸಿಬ್ಬಂದಿಗಳ ಮೇಲೆ ಬಂದಿಲ್ಲ, ನಮಗೆ ಇಬ್ಬರ ಮೇಲೆ ಬಂದಿತ್ತು. ಆದರೆ ಜನರಲಿ ಆಗಿ ಬಂದಿತ್ತು, ಆದರೆ ಸ್ಪೆಸಿಫಿಕ್ ಆಗಿ ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿಲ್ಲ. ಸರ್ ಈಗ ಇದನ್ನ ಆಯ್ತಲ್ಲ, ಈಗ ಅವರ ಮನೆ ಮೇಲೆ ಏನು ಮಾಡೋದು ಮುಂದೆ ಬರ್ತಾರೆ ಅದು ನಮ್ಮ ತನಿಖೆಯಲ್ಲಿ ಇದು ನಾವು ಈಗ ಅವಶ್ಯಕತೆ ಕಂಡು ಬಂದರೆ ಮಾಡ್ತೇವೆ. ಸರ್ ಈ ದಿನ ಕ್ಯಾಮರಾ CC ಕ್ಯಾಮರಾ ದಾಖಲಾತಿ ಏನಾದ್ರು ತಗೊಂಡು ಅದೆಲ್ಲ ನಾವು ಇನ್ವೆಸ್ಟಿಗೇಷನ್ ಚೆಕ್ ಮಾಡ್ತಾ ಇದ್ದೇವೆ. ಸರ್ ಈಗ ತಾವು ಎಷ್ಟು ಸ್ಟಾಫ್ ಬಂದಿದ್ರಿ? ನಾವು ಇನ್ಸ್ಪೆಕ್ಟರ್ 3 ಜನ ಇದ್ದೇವೆ. ಸರ್ ಹೆಸರು? ಒಬ್ಬರು ವಿನಾಯಕ್ ಬಿಲ್ಲವ. ವಿನಾಯಕ ಬಿಲ್ಲವ ಸಿಪಿಐ PI, ಇನ್ನೊಬ್ಬರು PI ಪ್ರಸಾದ್, ಮತ್ತೊಬ್ಬ ಸಿದ್ದರಾಜ, PI ಸುಲ್ತಾನ್. ಮತ್ತೆ ಸಿಬ್ಬಂದಿ ಮತ್ತೆ ಸ್ಟಾಫ್ ಸಿಬ್ಬಂದಿಗಳು ಸರ್ ಎಷ್ಟು 8 ಜನ ಇದ್ದಾರೆ. ಜಾಸ್ತಿ ಇದೆ. ಇಲ್ಲಿ ಕುಮಾರಚಂದ್ರ SK ಅವರು ನೆಕ್ಸ್ಟ್ ಮತ್ತೆ DSP ಒಟ್ಟಿ ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ದಿನ ಕೊಟ್ಟರು ಅವರಿಗೆ? ಅದು ಇನ್ನೂ ಪ್ರೊಡ್ಯೂಸ್ ಮಾಡ್ತಾರೆ, ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದಾರೆ. ಸರ್ ಈಗ ಅಂದ್ರೆ ಜನಸಾಮಾನ್ಯರಿಗೆ ಇನ್ನೊಂದು ಭಯ ಇರ್ತದೆ, ಏನಾದರೂ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಬೋದು ಹೇಳಿದ್ರೆ ಅನ್ನುತ್ತೆ. ಅದಕ್ಕೆ ನೀವು ಏನು ಭರವಸೆ ಅದ್ರ ಕೊಡ್ತೀರಿ? ಬಗ್ಗೆ ಖಂಡಿತ ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಯಾಕಂದರೆ ಇವಾಗ ಆ ಥರ ಇದ್ರೆ ನಾವು ಅಲ್ಲಿ ನಿಯರೆಸ್ಟ್ ಡಾಕ್ಟರ್ ಸ್ಟೇಷನ್ಗೆ ಕೂಡ ನಾವು ಇನ್ಫಾರ್ಮೇಷನ್ ಕೊಡ್ತೇವೆ. ಮತ್ತು ಯಾರು ಕೂಡ ಭಯ ಪಡಬೇಕಾಗುತ್ತೆ. ಸರ್ ಅವರದ್ದು ಪೆಂಡಿಂಗ್ ವರ್ಕ್ ಏನಿದೆ ಅದೀಗ ನಾವು ಇಮಿಡಿಯೇಟ್ಲಿ ಮಾಡಿಸಿಕೊಡ್ತೇವೆ. ಯಾಕಂದರೆ ಮಾಡ್ಕೊಡ್ಬೇಕಂತ ಇದೆ ಅದರಿಂದ ಆ ಪೆಂಡಿಂಗ್ ವರ್ಕನ್ನು ಸ್ಟಾಪ್ ಮಾಡಿ ಕೊಡೋದಿಲ್ಲ. ಲೀಗಲಿ ಎಲ್ಲ ಡಾಕ್ಯುಮೆಂಟ್ ಇದ್ದರೆ 100% ಮಾಡಿಸಿ. ಅದು ಯಾರು ಕೂಡ ಅದ್ರ ಬಗ್ಗೆ ಭಯ ಪಡಬೇಕಾಗಿಲ್ಲ. ನಾವು ಒಂದ್ಸಲ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಕೆಲಸ ಆಗಲ್ಲ, ಮತ್ತೆ ಅದಕ್ಕೆ ತಡೆ ಮಾಡ್ತಾರೆ. ಅಂಥದ್ದೇನೂ ಆಗೋದಿಲ್ಲ, ಅವ್ರ ಕೆಲಸ 100% ಆಗುತ್ತೆ. ಆದರೆ ಅವ್ರದ್ದು ಪಕ್ಕ ಇರಬೇಕು ಲೀಗಲಿ. ಅವರು ಕೂಡ ಇವರು ಲೀಗಲ್ ಇಲ್ಲದೆ ಡಾಕ್ಯುಮೆಂಟ್ ಇಲ್ಲದೆ ನಾವು ಇದು ಕೊಟ್ಟರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ಹೇಗೆ ಇದು ಮಾಡ್ತೀವಿ ಸರ್? ದುಡ್ಡೆಲ್ಲ ಕೊಟ್ಟದ್ದು ಅವರೇ ಕೊಟ್ಟಿದ್ದಾರೆ. ಯಾರು ಅಂತ ನಾವು ಕರೆಕ್ಟ್ ಮಾಡಿದ್ದೇವಲ್ಲ, ರಿಟರ್ನ್ ಆಗಿ ಮಾಡಿದ್ದೇವೆ. ಅದಕ್ಕೆ ಲೋಕದಲ್ಲಿ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಒಂದು ಪ್ರೊಸೀಜರ್ ಇರ್ತದೆ. ಆ ಪ್ರೊಸೀಜರ್ ಪ್ರಕಾರ ನಾವು ಹೋಗ್ತೀವಿ. ಯಾಕಂದರೆ ನಾವು ಮಾಡೋದೆಲ್ಲ ಲೀಗಲ್ ಆಗಿ ಕರೆಕ್ಟ್ ಆಗಿರಬೇಕು, ಟೈಮಿಂಗ್ಸ್ ಕರೆಕ್ಟ್ ಇರಬೇಕು. ಅದೇ ರೀತಿ ಕೆಲವೊಂದು ಯಾಕಂದ್ರೆ ನೀವು ನೋಡಿ ಬೆಳಿಗ್ಗೆ ಎಷ್ಟು ರೈಡ್ ಮಾಡಿ ಸರ್? ಬೆಳಗ್ಗೆ 11:30 ಮೇಲೆ ಆಗಿದೆ. 11:30 ಅಂದರೆ ಲೋಕಾಯುಕ್ತ ಕೇಸ್ ಕೆಲವೊಂದು ಇಲ್ಲಿ ಅಕ್ರಮ ಕಟ್ಟಡಗಳ ಸೇವೆ ಅಂತೇಳಿ ಇವತ್ತು ಕೂಡ ಗೊತ್ತಿದೆ. ಅಕ್ರಮ ಕಟ್ಟಡದಲ್ಲಿ ಹೇಳಿದ್ದಾರೆ. ನನಗೆ ಅವ್ರು ಹೇಳಿದಾಗ ಹೈಯೆಸ್ಟ್ ಕಮಿಷನ್ ರೇಟ್ ಇನ್ನೇನು ಕೂಡ ಒಂದು ಚೀಫ್ ಆಫೀಸರ್ಗಾಗಲಿ ಮತ್ತು ಸರಿಯಾದ ಸುಮಾರು ಮಾಹಿತಿ 80% ಕೊಟ್ಟು ನಿಮ್ಗೆ ಯಾವುದೇ ಅಕ್ರಮ ಕಟ್ಟಡಗಳಿದೆ ಅಂತ ಆದರೆ ನಾವು ವೆರಿಫಿಕೇಶನ್ ಮಾಡ್ತೀವಿ. ಸ್ಪೆಷಲ್ ಹಾಗೇನಾದ್ರು ಅದ್ರ ಬಗ್ಗೆ ನಾವು ಅಧಿಕಾರಿಗಳಿಗೆ ಸ್ಪೆಷಲ್ ಕೋರ್ಟ್ ಅಂದರೆ ಅವರೇ ಹೇಳಿ legal ಸೆಷನ್ ಕೋರ್ಟ್ನ ಅವ್ರು ಇರ್ತಾರೆ. ಏನಾದ್ರು ಇದ್ರೆ ಹೇಳಿ, ಯಾರೇ ಆಗಿರಲಿ ಪಬ್ಲಿಕ್ಗೆ ಒಂದು ಅವೇರ್ನೆಸ್ ಕೊಡಿ. ಈಗ ನನಗೂ ಕೂಡ ಯಾರೋ ಮೀಡಿಯಾದವರೇ ಫೋನ್ ಮಾಡಿ ಅವರಿಗೆ ಕೂಡ ತಂದು ತೊಂದರೆ ಆಗಿದೆ. ಯಾರು ಕೂಡ ಕೊಡಬಹುದು ಸರ್ ನಿಮ್ಮ ನಂಬರ್ ಒಂದು ಹೇಳ್ಬಿಟ್ರೆ 93640 4062 62 527 ಅದು SP ಸಾಹೇಬ್ರದ್ದು ನಂಬರ್. ಎನಿ ಟೈಮ್ ನೀವು ಅದಕ್ಕೆ ಮಾಹಿತಿಯನ್ನು ಕೊಡಿ. ಈಗ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಅವರಿಗೆ ನಾನೀಗ ಹೊರಗಡೆ ಬಂದು ಹೇಳೋಗಿದ್ದೀನಿ, ಅವರು ಲೀಗಲ್ ಆಗಿ ಡಾಕ್ಯುಮೆಂಟ್ಗಳನ್ನು ಹಾಜರುಪಡಿಸಿ ಅವ್ರು ಏನಾದ್ರು ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಆದರೆ ಆ ದೂರನ್ನು ತಗೊಬಂದು ನನಗೆ ಕೊಡಿ. ನಾವು ಇಲ್ಲಿ ಎಲ್ಲಿ ಪೆಂಡಿಂಗ್ ವರ್ಕ್ ಇದೆ ನಾವೆಲ್ಲ ಚೆಕ್ ಮಾಡ್ತೀವಿ. ಒಂದು ವೇಳೆ ಪೆಂಡೆನ್ಸಿ ಇದ್ದೋದಾದ್ರೆ ನಾವು ಕ್ಲಿಯರ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಕ್ಲಿಯರ್ ಮಾಡ್ತೀವಿ. ಅದು ಕೂಡ ಒಂದು ಕ್ರೈಮ್ ಆಗುತ್ತೆ. ಯಾವುದು ಈಗ ಪೆಂಡಿಂಗ್ ವರ್ಕ್ ಇಟ್ಟಿದ್ರೆ ಏನಾಗುತ್ತೆ, ನಾವು ಒಂದು ಸರ್ವೆ ಚೆಕ್ ಮಾಡುವಾಗ ವಿನಾಕಾರಣ
ಯಾವುದೇ ಒಂದು ಕಾರಣ ಇಲ್ಲದೆ ಪೆಂಡಿಂಗ್ ಇಟ್ಟಿದ್ರೆ ಅದು ಯಾವುದೋ ಒಂದು ಅಕ್ರಮ ಗಳಿಕೆಗಾಗಿ ಇಟ್ಟಿದ್ದಾರೆ ಅಂತೇಳಿ ಕಾನ್ಫರ್ಮೇಷನ್ ಆಗುತ್ತೆ. ಈಗ ಅದು ವೆರಿಫೈ ಮಾಡ್ತೇವೆ, ಯಾಕಂದ್ರೆ ಅವ್ರದ್ದು ಕನ್ಸಲ್ಟೆಂಟ್ ಎಲ್ಲ ಇಲ್ಲ. ಯಾರು ಕೊಟ್ಟರು ನಾವು ಕಾಪಾಡ್ತೀವಿ. ಈಗ ಅವ್ರು ತುಂಬಾ ಜನ ಹೇಳ್ತಾ ಇರ್ತಾರೆ, ಕೆಲವು ನಾವು ಕೂಡ ಕೊಟ್ಟಿದ್ದೇವೆ 2 ಲಕ್ಷ 3 ಲಕ್ಷ, ಅವರು ಮೋಸ್ಟ್ ವೆಲ್ಕಮ್. ಅವ್ರಿಗೆ ಬಂದ್ರೆ ನಮಗೆ ಇದಕ್ಕೆ ಸಂಬಂಧಪಟ್ಟಾಗ ಮತ್ತೊಬ್ರು ಕೆಲವರು ಕೊಡ್ಬೋದು ಬೇಕಾದ್ರೆ. ಈಗ ಪೆಂಡೆನ್ಸಿ ವರ್ಕ್ ಏನಿದೆ ಲೀಗಲ್ ಆಗಿದ್ದು ಅದನ್ನ ಮಾಡಲಿಲ್ಲ ಅಂತ ಆದರೆ ಹೇಳಿದ್ರೆ ನಾವು ಅದನ್ನು ಮಾಡಿಸೋಕೆ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ದಾಳಿಯ ಸುದ್ದಿ ತಿಳಿಯುತ್ತಿದ್ದಂತೆ ಸಾರ್ವಜನಿಕರು ಹಲವು ದೂರುಗಳ ಸಹಿತವಾಗಿ ಕಚೇರಿಗೆ ಮುತ್ತಿಗೆ ಹಾಕಿದರು. ಅವುಗಳಲ್ಲಿ ಈ ಸ್ವತ್ತು ಹಗರಣಗಳು, ಜನನ ಮರಣ ನೋಂದಣಿ ಪ್ರಕರಣಗಳು, ಕಟ್ಟಡ ಅನುಮತಿ ಪ್ರಕರಣಗಳು, ವಾಯುವಿಹಾರ ದೋಣಿಗಳಿಗೆ ಅನುಮತಿ ನೀಡಿದ ಪ್ರಕರಣಗಳು, ಮರಳು ದೋಣಿಗಳಿಗೆ ಮರಳು ದಾಸ್ತಾನು ಮಾಡಲು ಅನುಮತಿ ನೀಡಿರುವ ಪ್ರಕರಣಗಳು ಹೀಗೆ ತರಹೇವಾರಿಗಳಿದ್ದು ಲೋಕಾಯುಕ್ತರ ಬಳಿ ತಮಗಾದ ಅನ್ಯಾಯದ ಕುರಿತು ಮಾಹಿತಿ ನೀಡಿ ಅಧಿಕಾರಿಗಳ ವಿರುದ್ಧ ಆರೋಪಗಳ ಸುರಿಮಳೆಗೈದರು. ದಾಖಲೆ ಮತ್ತು ದೂರಿನೊಂದಿಗೆ ಸಂಪರ್ಕಿಸಲು ಅಧಿಕಾರಿಗಳು ಸೂಚನೆ ನೀಡಿದರು. ನಾನು ಅರುಣ್ ಶೆಟ್ ಅಂತ ಅರುಳಿ. ಈಗ ನಾನೊಂದು ಕೆಲವು ಡಾಕ್ಯುಮೆಂಟ್ಸ್ ಸಲುವಾಗಿ ಜನವರಿಯಿಂದ ಅರ್ಜಿ ಕೊಟ್ಟಿದ್ವಿ. ಇಲ್ಲಿ ಕೇಳಿದಾಗಲಿ ಸಿಗಿಲ್ಲ. ಕಡೆಗೆ ಯಾರೋ ಒಂದು ಚೀಫ್ ಆಫೀಸ್ಗೆ ಹೇಳಂದರು, ಅಲ್ಲಿ ಓದಾನೆ ಚೀಫ್ ಆಫೀಸ್ ಹತ್ರ. ಅದಕ್ಕೆ ಅವರು ನಾನೇನು ಮಾಡಬೇಕು ಹಂಗೆ ಅಂದರು. ಕಡೆ ನಾನು ಸ್ವಲ್ಪ ನೀವು ಬಂದು ಸ್ವಲ್ಪ ಹೇಳಿ ಅಂದರೆ, ಇಲ್ಲ ನಾನು ಕೆಲಸಗಾರ ಹಂಗೆ ಹಿಂಗೆ ನೀವು ಮಾಹಿತಿ ತೆಗೆದು ಕೇಳಿ ಹಂಗೆ ಅಂದರು. ಈಗ 5-6 ತಿಂಗಳಾದರೂ ಅವ್ರಿಗೆ ಇನ್ನೂ ಡಾಕ್ಯುಮೆಂಟ್ಸ್ ಸಿಗಿಲ್ಲ. ಅಸಲು ನಾವು ಏನು ಮಾಡಬೇಕು ಕೇಳಿದ್ವಿ ಅಷ್ಟೇ. ಇಲ್ಲ ಏನು ಅದೇನು ಬಂದಿಲ್ಲ. ಅದೇನು ಇಲ್ಲ, ಅರ್ಜಿ ಇಲ್ಲೇ ಉಂಟು, ಜನವರಲ್ಲಿ ಕೊಟ್ಟಿದ್ದು. ಹಾಗಾಗಿ ಇಲ್ಲ ಅದೇನು ಹಣದ ಬಗ್ಗೆ ಇದು ಬೆದರಿಕೆ ಏನೇ ಆಗಲಿಲ್ಲ, ಏನೇ ಇಲ್ಲ. ನಾಳೆ ಅವರು ಮತ್ತು ಅವರು ಆಫೀಸರ್ಗಳಿದ್ರೆ ನಾಳೆ ಬನ್ನಿ ನಾಡ್ದು ಬನ್ನಿ ಕಾಲ್ ಮಾಡಿ ಹಂಗೆ ಹೇಳ್ತಾರೆ. ಇವ್ರ ಹತ್ರ ಹೋದರೆ ಅವರು ಈ ಥರ ಹೇಳ್ತಾರೆ, ನೀವು ಮಾಹಿತಿ ಹಾಕಲಿ ಕೇಳಿ ಹಂಗೆ ಹಿಂಗೆ. ಅದು ನಾವೇನೇ ಮಾಡಬೇಕು, ಅದನ್ನು ನಾವು ಅವ್ರ ಕೆಲಸಗಾರ ಅಲ್ಲ ಹಂಗೆ ಹಿಂಗೆ. ನಾನು ಹೊನ್ನಾವರ ಪಟ್ಟಣ ಪಂಚಾಯಿತಿಗೆ ನನ್ನ ಫ್ರೆಂಡ್ ಸಂಗಡ ದಾರಿ ವಿಷಯ ಅವನಿಗೇನೂ ಗೊತ್ತಾಗೋದಿಲ್ಲ, ನನಗೆ ಕರ್ಕೊಂಡು ಬಂದಿದ್ದ ಅವ ಮಾತಾಡಲಿಕ್ಕೆ. ನಾನು ಮಾತಾಡಿದವಾಗ ದಸ್ತವಜಿಯಲ್ಲಿ 5 ಫುಟ್ ದಾರಿ ಬರ್ಕೊಂಡು ಉಂಟು, ಆದರೆ ಸರ್ ಬೇರೆಯವ್ರು ಕಿರಿಕಿರಿ ಮಾಡ್ತಾರೆ, ನಮ್ಗೆ ಏನಂತ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದವಾಗ, ಮರಿ ನನ್ನ ಹತ್ರ ಪದೇ ಪದೇ ಬರಬೇಡ, ಅದು ಏನಿದ್ರು ಸಮಸ್ಯೆ ಇದ್ದರೂ ಕೋರ್ಟ್ನಲ್ಲಿ ಹೋಗಿ ನೋಡ್ಕೊ, ಅದು ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅದು ಅಂತ ಹೇಳ್ಕೊಂಡೆ ನನಗೆ ಧಮಕಿ ಹಾಕ. ಏನು ಸರ ಹಿಂಗೆ ದಸ್ತವೇಜಿಯಲ್ಲಿ ಬಂದುಬಿಟ್ಟು ಬೇರೆಯವ್ರನ್ನ ಬಂದ್ ಮಾಡಿದ್ರೂ ನೀವು ಸರ ನೀವು ಬಿಡಿಸ್ಕೊಳ್ಳಿಕ್ಕೆ ನಿಮ್ಗೆ ಇದು ಅಧಿಕಾರ ಉಂಟಲ್ಲ, ಪಟ್ಟಣ ಪಂಚಾಯತ್ 5 ಫುಟ್ ದಸ್ತವೇಜಿ ಇದ್ಮೇಲೆ ನೀವು ಈ ಥರ ಮಾಡ್ಬೋದಲ್ಲ ಸರ್ ಬಿಟ್ಕೊಳ್ಳಿಕ್ಕೆ. ಅದು ನನ್ನ ಹತ್ರ ಆಗೋದಿಲ್ಲ ಮರ್ಯ, ನೀವು ಕೋರ್ಟಿಗೆ ಹೋಗು ಹಿಂಗೆ ಹಂಗೆ ಮತ್ತೆ ಜಾಸ್ತಿ ಪದೇ ಪದೇ ಬಂದರೆ ನನಗೆ ಕಂಪ್ಲೇಂಟ್ ಕೊಡ್ತೆ, ಒಳಗಾಗ್ತೆ ಆ ಥರ ಮಾತಾಡಿದ್ದ. ಕಡೆಗೆ ನಾನು ಹೆದರ್ಕೊಂಡು ಬರಲಿಕ್ಕೆ ಹೋಗಲಿಲ್ಲ. ಅದು ಕರ್ಕಿನಾಕದ ಒಳಗೆ ಹವಿಕ ಒಳಗೆ ಅದು ಆ ಏರಿಯಾದಲ್ಲಿ ದುಡ್ಡಿನ ಸಮಸ್ಯೆ ಏನೂ ಕೇಳಲಿಲ್ಲ, ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ. ನಮಗೆ ಅದು ಸಮಸ್ಯೆ ಒಂದು ಕ್ಲಿಯರ್ ಮಾಡಿಕೊಡಿ ಸರ್, ಹೋಗ್ಲಿಕ್ಕೆ ಅವ್ರಿಗೆ ತಿರುಗಾಟ್ಲಿ ಮಾಡಲಿಕ್ಕೆ ಸಿಕ್ಕಾಪಟ್ಟಿ ತ್ರಾಸ ಆಗ್ತದೆ ಅಂತ ಹೇಳಿದರು. ಅದರ ಸಲುವಾಗಿ ನಾವು ಇವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರು, ಇವರು ನಮಗೆ ಸ್ಪಂದಿಸಲಿಲ್ಲ. ಇನ್ನುವರೆಗೂ ಆ ದಾರಿ ಬಗ್ಗೆ ಸಮಸ್ಯೆ ಹಾಗೆ ಇದು ಹಾಗೆ ಉಂಟದು. ಕೃಷ್ಣ ಸೇಟ್ ಅವ್ರನ್ನ ಭೇಟಿ ಮಾಡಿಸಿದೆ, ಪರಸ್ಪರ ಕಾರ ತಡೆದ್ರೆ ಯಾರು ಜವಾಬ್ದಾರಿ? ಇದು ಕೇಳೋ ಯಾರು ಇಲ್ಲ, ಎದುರ್ತಾರೆ, ಒಳಗಾಗ್ಬಿಡ್ತಾರೆ. ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿ ಬಿದ್ದಿರುವ ಅಪರಾಧಿಗಳನ್ನು ಸರಿಸುಮಾರು ರಾತ್ರಿ 10 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು ಕರೆದುಕೊಂಡು ಹೊರಟರು. ಈ ವೇಳೆ ಕೆಲವರು ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ನಾಯಕ್ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದ್ರು. ಈ ವೇಳೆ ದಾಳಿಗೆ ಮುಂದಾದ ಸಾರ್ವಜನಿಕರೊಬ್ಬರು ಹಾಗೂ ಪಿಎಸ್ಐ ನಡುವೆ ಮಾತಿನ ಚಕಮಕಿ ನಡೆಯಿತು. ಆದರೆ ಪಿಎಸ್ಐ ಎಂಯು ನಾಯ್ಕ್ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸುರಕ್ಷಿತವಾಗಿ ಇಬ್ಬರನ್ನು ಕಾರವಾರಕ್ಕೆ ಕೊಂಡೊಯ್ದಿದ್ದಾರೆ. ಸೈಡ್ ನಿಂತುಬಿಡಿ ಎಲ್ಲ ವಿಡಿಯೋ ತೆಗೀರಿ, ಪರವಾಗಿಲ್ಲ.
ದಾಳಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವ್, ಪ್ರಸಾದ್, ಸಿದ್ದರಾಜು, ಹೆಡ್ ಕಾನ್ಸ್ಟೇಬಲ್ಗಳಾದ ನಾರಾಯಣ್ ನಾಯ್ಕ್, ಶ್ರೀಕೃಷ್ಣ, ಪ್ರದೀಪ್, ರಫೀಕ್ ಹಾಗೂ ಪೊಲೀಸರಾದ ಶಿವಕುಮಾರ್, ಗಜೇಂದ್ರ, ಆನಂದ್, ವಿದ್ಯಾಜ್ಯೋತಿ, ಸಂಜೀವ್, ಮೆಹಬೂಬ್, ಸತೀಶ್, ಮಹೇಶ್ ಹಾಗೂ ಮೊದಲಾದವರು ಪಾಲ್ಗೊಂಡಿದ್ರು. ಒಟ್ನಲ್ಲಿ ರಾಜ್ಯಕ್ಕೆ ಮಾದರಿಯಾಗಿದ್ದ ಹೊನ್ನಾವರ ಪಟ್ಟಣ ಪಂಚಾಯತ್ ಇವತ್ತು ಲಂಚಕೋರರ ಡೀಲಿಂಗ್ ಮಾಸ್ಟರ್ಗಳ ಕಪಿಮುಷ್ಟಿಗೆ ಸಿಲುಕಿದ್ದು ದುರಂತವೇ ಸರಿ. ಆದರೆ ಇನ್ನೊಂದು ವಿಚಾರ ಏನು ಅಂದರೆ ಲೋಕಾಯುಕ್ತ ಅಧಿಕಾರಿಗಳ ದಿಟ್ಟ ನಡೆಗೆ ಇಡೀ ಹೊನ್ನಾವರದ ಜನತೆ ಹಾಲು ಕುಡಿದಷ್ಟೇ ಖುಷಿಯಾಗಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಇದೇ ಹೊತ್ತಿನ ವಿಶೇಷ, ಲಂಚಕೋರರಿಗೆ ಶಾಕ್ ಕೊಟ್ಟ ಲುಂಗಿ ಬಾಯ್ಸ್. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನ. ಇದು ಕರುನಾಡಿನ ನಾಡಿಮಿಡಿತ.